ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಈಗ ನಿನ್ನೆ ಮಾತಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯ ಘಟನೆ ಬಗ್ಗೆ ಬಹಳಷ್ಟು ಎಳೆಯಾಗಿ ಬಿಚ್ಚಿಟ್ಟು ಹೇಳುವಂಥದ್ದೊಂದು ವ್ಯವಸ್ಥೆ ನಿನ್ನೆ ಮಾಡ್ತಾರೆ ಅವರು. ಅವರ ಮಾತಿನ ಬರದಲ್ಲಿ ಕೆಲವು ವಿಚಾರಗಳನ್ನ ಅಸತ್ಯಗಳನ್ನು ಕೂಡ ಸತ್ಯವಾಗಿ ಮಾತಾಡಿ ತೊಂದರೆ ಇಲ್ಲ. ಯಾವ್ಯಾವ ವಿಚಾರ ಕೆಲವೊಂದು ಕೇಸ್ಗಳಿದೆ ಆ ಸಬ್ಜೆಕ್ಟ್ ಚರ್ಚೆ ಬೇಡ ಅಂತ ಕೆಲವು ವಿಚಾರಗಳನ್ನ ಅಸತ್ಯಗಳನ್ನ ಕೂಡ ಸತ್ಯವಾಗಿ ಬಿಂಬಿಸಿ ಹೇಳುವಂಥದ್ದಕ್ಕೆ ನಿನ್ನೆ ಅವರು ಮಾತಾಡಿದಂಥ ಸಂದರ್ಭದಲ್ಲಿ ನಮ್ಮ ಸದಸ್ಯರುಗಳಿಗೆ ಮತ್ತು ಎಲ್ಲ ಸದಸ್ಯರುಗಳಿಗೆ ರಾಜ್ಯದ ಜನತೆಗೆ ದಿಕ್ಕು ತಪ್ಪಿಸುವಂತಹದ್ದು ಕೆಲಸ ಮಾಡಕೂಡ್ದು ಅನ್ನುವಂಥ ವಿಚಾರದಿಂದ ನಾನು ಇವತ್ತು ಆ ಭಾಗದ ಜನಪ್ರತಿನಿಧಿಯಾಗಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಮಾನ್ಯ ಸದಸ್ಯರು ನಿನ್ನೆ ಎಲ್ಲ ವಿಚಾರಗಳನ್ನು ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಹೇಳಿದರು. ಅದರಲ್ಲಿ ಕೆಲವು ವಿಚಾರಗಳನ್ನು ಕೂಡ ಇಲ್ಲದೇ ವಿಚಾರಗಳನ್ನು ಕೂಡ ಅವರು ಹೇಳ್ಕೊಂಡು ಬರ್ತಾರೆ. ಅವರ ಭಾಷಣ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಅಲ್ಲಿ ಬ್ಯಾನರ್ ಹಾಕಿದ್ದು ಸುಳ್ಳು ತಪ್ಪು ಅನ್ನುವಂಥ ವಿಚಾರವನ್ನ ಎಲ್ಲೋ ಹೇಳಿದ್ದಾರೆ ಅಂತೇಳಿ ಹೇಳ್ತಾರೆ. ಯಾವತ್ತೂ ಕೂಡ ಆ ಮಾತನ್ನ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಹೇಳಿಲ್ಲ. ಅದ್ರ ಜೊತೆಗೆ ಮಾನ್ಯ ಚರ್ಚೆ ಬೇಡ ಅದರ ಜೊತೆಗೆ ಯಾಕಂದ್ರೆ ಬ್ಯಾನರ್ದು ಕೂಡ ಹೇಳ್ಬೇಕಲ್ಲ, ನಾವು ಕೂಡ ಏನ್ ನಡೆದಿದೆ ಅಂತ ಘಟನೆಯನ್ನು ತಮಗೆ ಹೇಳ್ಬೇಕಂತೇಳಿ ತಮ್ಮ ಮೂಲಕ ಎಲ್ಲರಿಗೂ ಹೇಳ್ಬೇಕಂತೇಳಿ ನಾನು ಇಷ್ಟಪಡ್ತೀನಿ. ಅದರ ಜೊತೆಗೆ ಮಾನ್ಯ ಉಪಮುಖ್ಯಮಂತ್ರಿ ಬಗ್ಗೆ ಕೂಡ ಕೆಲವು ವಿಚಾರಗಳನ್ನ ಅವರು ಹೇಳ್ತಾರೆ. ಯಾವ ರೀತಿ ಹೇಳ್ತಾರೆ ಅಂದ್ರೆ, ಅವರು ಅಲ್ಲಿನ ಪತ್ರಿಕಾ ಮಾಧ್ಯಮದ ಇದರಲ್ಲಿ ಕೂಡ ನಾನು ಕೂಡ ಇದ್ದೆ. ಅಲ್ಲಿದ್ದಾಗ ಕೆಲವು ಪತ್ರಿಕಾ ಮಿತ್ರರು ಅವರು ಕೇಳ್ತಾರೆ, ಮಾನ್ಯ ಜನಾರ್ದನ್ ರೆಡ್ಡಿ ಅವರಿಗೆ ಜೆಡ್ ಕ್ಯಾಟಗರಿಯನ್ನು ಕೇಳಿದಾರಲ್ಲ ಅಂತೇಳಿ ಕೇಳ್ತಾರೆ. ಅವ್ರು ಹೇಳುವಂತ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಮಾನ್ಯ ಉಪಮುಖ್ಯಮಂತ್ರಿ ಅವರು, ನೋಡಪ್ಪ ಜೆಡ್ ಕ್ಯಾಟಗರಿ ಕೊಡೋದು ನಾವಲ್ಲ, ಕೇಂದ್ರ ಸರ್ಕಾರದವರು ಕೊಡಬೇಕಾಗ್ತದೆ. ಅವ್ರು ಜೆಡ್ ಕ್ಯಾಟಗರಿಯನ್ನು ಕೊಡ್ಲಿ ಅಥವಾ ಅವ್ರು ಕೊಡ್ಲಿಲ್ಲ ಅಂದ್ರೆ ಬೇರೆ ಯಾವುದೇ ದೇಶದಾದಂತ ಒಂದು ಏಜೆನ್ಸಿ ತಂದ್ಕೊಂಡು ಅವ್ರು ಬಡ್ಲಿ ಅಂತೇಳಿ ಅನ್ನುವಂತ ವಿಚಾರವನ್ನು ಕೂಡ ಅವರು ಹೇಳ್ತಾರೆ. ಅದನ್ನು ಯಾವುದೇ ರೀತಿಯಾದ ತಪ್ಪಂದಾಗಿ ಅವ್ರು ಹೇಳಿಲ್ಲ. ಅದರ ಜೊತೆಗೆ ಮಾನ್ಯ ಉಪಮುಖ್ಯಮಂತ್ರಿ ಕೂಡ ಭರತ್ ರೆಡ್ಡಿ ಅವರನ್ನ ಹಿಂದೆ ಹಾಕೊಂಡು ಬಂದರು ಅನ್ನುವಂತ ವಿಚಾರವನ್ನು ಹೇಳ್ತಾರೆ. ಇದರಲ್ಲಿ ತಪ್ಪು ಒಪ್ಪು ಅನ್ನುವಂಥದ್ದನ್ನ ತನಿಖೆ ಮೂಲಕ ಬಂದೇ ಬರುತ್ತೆ. ತನಿಖೆಯಲ್ಲಿ ಯಾರು ತಪ್ಪು ಮಾಡಿದರೆ ಅವ್ರ ಶಿಕ್ಷೆಗೆ 100ಕ್ಕೆ 100ರಷ್ಟು ಹಾಗೆ ಆಗ್ಬೇಕಂತ ಹೇಳಿ ಕೂಡ ನಮ್ದು ಇದೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ನಾವು ಯಾರು ಕೂಡ ಸರ್ಕಾರದವರು ಕೂಡ ಅದಕ್ಕೆ ಬೆಂಬಲ ಕೊಡೋದಿಲ್ಲ. ತಪ್ಪನ್ನ ತಪ್ಪಾಗಿ ಬಿಂಬಿಸ್ತೀವಿ. ನಾನು ಮಾನ್ಯ ಸದಸ್ಯರಿಗೆ ಒಂದೇ, ಯಾಕಂದ್ರೆ ಹಿರಿಯ ಸದಸ್ಯರಿದ್ದಾರೆ, ತಾವು ಅಲ್ಲಿನ ಉಸ್ತುವಾರಿ ಮಂತ್ರಿಗಳಾಗಿದ್ದೀರಿ, ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಾವು ಮಾಡಿದಿರಿ. ತಮ್ಮ ಅವಧಿಯಲ್ಲಿ ಕೂಡ ನಾನು ನಿಮ್ಮ ಜೊತೆಗಿದ್ದೆ. ಅವತ್ತಿನ ಸಂದರ್ಭದಲ್ಲಿ ಕೂಡ ಅನೇಕ ಬಳ್ಳಾರಿಯ ರಿಪಬ್ಲಿಕ್ ಅಂತೇಳಿ ಅನ್ನುವಂಥ ವಿಚಾರ ಬೆಳಕಿಗೆ ಬಂದಿತ್ತು. ಇಡೀ ರಾಜ್ಯನೇ ಬಳ್ಳಾರಿ ಅಂದೇಳಿ ಇಡೀ ದೇಶನೇ ಅದಕ್ಕೆ ಬೆಳಕಿಗೆ ಬಂದಿತ್ತು. ಅವತ್ತಿನ ಸಂದರ್ಭದಲ್ಲಿ ಕೂಡ ಆಡಳಿತ ಯಾವ ರೀತಿ ಇತ್ತು ಅಂತೇಳಿ ಕೂಡ ನಾನು ಮತ್ತೆ ಅದನ್ನು ಬೆಳಕು ಚೆಲ್ಲಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಇದು ಪ್ರಪಂಚಕ್ಕೆ ಗೊತ್ತಿರುವಂಥ ವಿಚಾರ. ಆ ವಿಚಾರದಲ್ಲಿ ಮಾನ್ಯ ಸದಸ್ಯರು ಇದಕ್ಕಿಂತ ಹಿಂದೆ 1 ವರ್ಷದ ಹಿಂದೆ ಕೂಡ ಇದೇ ಬ್ಯಾನರ್ ವಿಚಾರದಲ್ಲಿ ಒಂದು ಗಲಾಟೆ ಆಗುತ್ತೆ. ಗಲಾಟೆ ಅಂದ್ರೆ ಚಿಕ್ಕ ಪುಟ್ಟದಲ್ಲಿ ಕೂಡ ನಮ್ಮ ಕಾರ್ಪೊರೇಷನ್ ಅಲ್ಲಿ ಕಮಿಷನರ್ಗೆ ಫೋನ್ ಮಾಡಿಬಿಟ್ಟು ಕೆಲವು ಬ್ಯಾನರ್ಗಳನ್ನು ಹಾಕ್ಬೇಕಂತೇಳಿ ತಮ್ಮ ಮಾನ್ಯ ಸದಸ್ಯರ ಜನಾರ್ದನ್ ರೆಡ್ಡಿ ಅವರ ಜನವರಿ 11ಕ್ಕೇನೋ ಅವರ ಬರ್ತ್ಡೇ ಇರುತ್ತೆ. ಅವತ್ತಿನ ಸಂದರ್ಭದಲ್ಲಿ ಕೂಡ ಬರ್ತ್ಡೇ ಹಾಕುವಂತ ಸಂದರ್ಭದಲ್ಲಿ ಕೂಡ ಕೆಲವರು ಯಾರ ಕೂಡ ಇಲ್ಲಿ ಹಾಕೂಡ್ದು ಅಂದಾಗ ಸ್ವತಃ ಅವರೇ ನನಗೆ ದೂರವಾಣಿ ಕರೆ ಮಾಡಿ, ನೋಡಪ್ಪ ನಾನು ಬ್ಯಾನರ್ ಹಾಕ್ತಿದ್ದೀನಿ, ನಿಮ್ಮವ್ರು ಯಾರೇ ತೊಂದರೆ ಕೊಡ್ತಿದ್ದಾರೆ ಅಂತೇಳಿ ನನಗೆ ಹೇಳಿದರು. ನಾನು ಉಸ್ತುವಾರಿ ಮಂತ್ರಿ ಆಗಿದ್ದಾಗ ನಾನು ಈ ಸದ್ಯಕ್ಕೆ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೀನಿ. ನಾನೇ ಸ್ವತಃ ಅವ್ರಿಗೆ ಫೋನ್ ಮಾಡ್ವಿ, ನೀವು ಎಷ್ಟು ಬ್ಯಾನರ್ ಆದರೂ ಹಾಕೊಳ್ಳಿ, ಯಾರು ಕೂಡ ನಿಮಗೆ ತೊಂದರೆ ಮಾಡಲ್ಲ ಅಂತೇಳಿ ನಾನು ಹೇಳಿದ್ದೀನಿ ಅನ್ನೋಂಥ ವಿಚಾರವನ್ನು ಕೂಡ ಅವ್ರಿಗೆ ನೆನಪಿಸ್ತೀನಿ ನಾನು. ಆ ರೀತಿಯಾದಂಥ ಆಡಳಿತ ಕಾಂಗ್ರೆಸ್ ಪಕ್ಷ ಅವತ್ತು ಕೊಡ್ತಾ ಇತ್ತು. ಅದಾದ ನಂತರ ಈ ವಿಚಾರದಲ್ಲಿ ಕೂಡ ವಾಲ್ಮೀಕಿಯ ಒಂದು ಪುತ್ಥಳಿ ಅನಾವರಣದ ಸಂದರ್ಭದಲ್ಲಿ ಅನೇಕ ಕೆಲವರು ಜಾಸ್ತಿ ಬ್ಯಾನರ್ಗಳನ್ನು ಹಾಕೊಂಡಿದ್ರು. ಆ ಭಾಗಕ್ಕೆ ವಾಲ್ಮೀಕಿಯ ಜನಸಂಖ್ಯೆ ಜಾಸ್ತಿ ಇದ್ದದಕ್ಕೆ ಬಹಳ ಹುರುಪದಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಘಟನೆಗೆ ನಾನು ಮತ್ತೆ ಬಹಳ ಡೀಪ್ ಆಗಿ ಹೋಗೋದಿಲ್ಲ, ಯಾಕಂದ್ರೆ ಈಗಾಗಲೇ ತನಿಖೆ ಮಟ್ಟದಲ್ಲಿದೆ, ಅಲ್ಲಿ ಏನ್ ನಡೆದಿದೆ ಅಂತ ಹೇಳಿ ಕೂಡ ತಮಗೆಲ್ಲ ಗೊತ್ತು. ಅವತ್ತಿನ ಸಂದರ್ಭದಲ್ಲಿ ಇವ್ರು ಏನಾದ್ರು ಮಾನ್ಯ ಸದಸ್ಯರು ಪೊಲೀಸರಿಗೆ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ, ಹೇಳಿದ್ದಾರೆ ಅವ್ರಿಗೆ, ಇಲ್ಲ ಇಲ್ಲಿ ಬ್ಯಾನರ್ ಹಾಕಿದ್ದಾರೆ, ತಾವು ಬಂದು ಇದನ್ನು ತೆಗೀರಿ ಅಂತ ಹೇಳಿದ್ದಾರೆ. ಅಷ್ಟಕ್ಕಾಗಿದ್ರೆ ಬಹಳ ಸಂತೋಷ, ನಮ್ಗೆಲ್ಲ ಕೂಡ ಸಂತೋಷ ಇತ್ತು. ಮಾನ್ಯ ಸದಸ್ಯರು ಇನ್ನೊಂದೇನು ಮಾಡ್ತಾರೆ, ಅಟ್ಲೀಸ್ಟ್ ನಮಗೆ ಯಾರಾದರೂ ಒಂದು ದೂರವಾಣಿ ಮಾಡಿ, ಯಾರಾದರೂ ಅಥವಾ ನಮ್ಮ ಇರುವಲ್ಲಿ ಶಾಸಕರಿಗೆ ಬೇಡ, ಅವ್ರು ಯಾರೋ ಹುಡುಗರು ಇದ್ದಾರೆ ಇನ್ನ ಬೇಡ, ಅವ್ರಿಗೆ ಮಾಡೋದೇ ಬೇಡ,
ನಮ್ಮಂಥವ್ರಿಗೆ ಹೇಳಿದ್ರು ಕೂಡ ನಾವೇ ಬಂದು ಅಲ್ಲಿ ಏನಾಗಿದೆ ಅಂತೇಳಿ ನೋಡಿಕೊಂಡು ನಾವು ಅದನ್ನು ಮಾಡಿಸೋಂಥ ಜವಾಬ್ದಾರಿ ನಾವು ತಗೊಳ್ತಾ ಇದ್ವಿ. ಯಾಕಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತ ಒಂದು ಕೆನ್ನೆಗೆ ಬಾರಿಸಿದ್ರೆ ಇನ್ನೊಂದು ಕೆನ್ನೆ ತೋರಿಸುವಂಥದ್ದು ಗಾಂಧಿಯ ಒಂದು ತತ್ವವನ್ನು ಇಟ್ಕೊಂಡು ಹೋಗುವಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಇದೆ. ಆ ರೀತಿಯಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅವ್ರು ಹೇಳಿದ್ರು ಕೂಡ ಆಗ್ತಾ ಇತ್ತು. ಆದರೆ ಮಾನ್ಯ ಸದಸ್ಯರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಒಬ್ಬ ಲೋಕೇಶ್ ಅನ್ನುವಂಥ ಒಬ್ಬ ಸದಸ್ಯರಿಗೆ ಅವ್ರಿಗೆ ದೂರವಾಣಿ ಕರೆ ಮಾಡಿ ಅವ್ರಿಗೆ, ಯಾಕಂದ್ರೆ ಚಿಕ್ಕವರಿಂದ ಕೂಡ ಅದೇ ಭಾಗದಲ್ಲಿ ಹುಟ್ಟಿ ಬೆಳೆದಂಥವ್ರು ಆಗಿದ್ದಕ್ಕೆ ಅವ್ರನ್ನ ಒಂದು ಏಕೊಂದಲ್ಲಿ ಏನು ಇನ್ನ ಹಾಕಿದಿರಿ, ಇದು ಬ್ಯಾಗ್ನ ತೆಗಿಬೇಕು, ನಾನು ಹೋಗಿ ಬರೋಷ್ಟಲ್ಲಿ ಅಂತೇಳಿ ಇವ್ರು ಹೇಳಿದ್ದಾರೆ ಅಂತೇಳಿ ನಮ್ಮ ಕಾರ್ಯಕರ್ತರು ಹೇಳ್ತಾರೆ. ಅವನು ಎಲ್ಲೋ ಯಾವುದೋ ಭಾಗದಲ್ಲಿ ಇರ್ತಾನೆ, ಆ ಭಾಗದಿಂದ ಬಂದು ಅಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ಬ್ಯಾನರನ್ನು ಕಿತ್ತಾಕ್ತಾರೆ. ಬ್ಯಾನರಲ್ಲಿ ಕಿತ್ತಾಕಿದಾಗ ನನಗೆ ಭಾಳ ದುಃಖದ ಸಂಗತಿ ಏನಂದರೆ, ಆ ಭಾಗದಲ್ಲಿ ಭಾಳ ವಾಲ್ಮೀಕಿಯ ಜನಸಂಖ್ಯೆ ಇರುವಂಥ ಸಂದರ್ಭದಲ್ಲಿ ಆ ಬ್ಯಾನರನ್ನು ಕಿತ್ತುವಂಥ ಸಂದರ್ಭದಲ್ಲಿ ಬ್ಯಾನರ್ನ ಕಿತ್ತಿ ಹಾಕಿದ್ರೆ ಚೆನ್ನಾಗಿ ಆಗ್ತಾ ಇತ್ತು. ಆ ಬ್ಯಾನರನ್ನು ಹರಿದಾಕಿ ಆ ಬ್ಯಾನರಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಒಂದು ಫೋಟೋ ಇರುತ್ತೆ. ಆ ಫೋಟೋನ ಕೆಳಗೆ ಹಾಕ್ಬಿಟ್ಟು ಬಿಜೆಪಿ ಜಿಂದಾಬಾದ್ ಅನ್ನುವಂಥ ವಿಚಾರವನ್ನ ಅವರು ಕಾರ್ಯಕರ್ತರು ಮಾಡ್ತಾರೆ. ಅದು ತಪ್ಪು ಅನ್ನುವಂಥದ್ದು ನಾನು ಈ ಸದನಕ್ಕೆ ಬೆಳಕಿಗೆ ತರಲಿಕ್ಕೆ ಇಚ್ಛೆ ಪಡ್ತೀನಿ. ಅದಾದ ನಂತರ ಆ ಘಟನೆಗಳು ನಡೀತವೆ. ಇವತ್ತು ನಮ್ಮ ಆಡಳಿತ, ಕಾಂಗ್ರೆಸ್ನ ಆಡಳಿತ ಬಹಳ ದುರಾಡಳಿತದಿಂದ ಹೊಂದಿದೆ ಅಂತೇಳಿ ಹೇಳ್ತಾರೆ. ಆದರೆ ಅವತ್ತು ನಮ್ಮ ಗೃಹ ಮಂತ್ರಿಗಳು ಇಲ್ಲೇ ಇದ್ದಾರೆ, ಇವರು ದೂರವಾಣಿ ಕರೆ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ನನಗೂ ಕರೆ ಮಾಡಿ ಅಲ್ಲಿ ಏನು ಸಂದರ್ಭ ನಡೆದಿದೆ ಅಂತೇಳಿ ಕೂಡ ನೋಡು ಅಂತ ಹೇಳ್ತಾರೆ. ಅವತ್ತು ನಾವು ಕೂಡ SP IG ಅವರು ಕೂಡ ಹೇಳ್ತೀವಿ. ತಕ್ಷಣವೇ ಅಲ್ಲಿರುವಂಥ ಘಟನೆಗೆ ಅಲ್ಲಿ ಮೆನ್ನನ್ನು ಕಳಿಸ್ಕೊಡ್ತೀವಿ. ನಮ್ಮ ಪೊಲೀಸರು, ಬಳ್ಳಾರಿಯ ಪೊಲೀಸರು ಕೂಡ ಸಮರ್ಥವಾಗಿ ಅಲ್ಲಿ ಆ ಘಟನೆಯನ್ನ ತಡಿಬೇಕಂತೇಳಿ ಬಹಳ ಪ್ರಯತ್ನ ಮಾಡ್ತಾರೆ. ಆದರೆ ಗುಂಪು ಎರಡೂ ಕಡೆಗೆ ಗುಂಪುಗಾರಿಕೆ ಆಗ್ಬಿಡುತ್ತೆ. ಜನಸಂಖ್ಯೆ ಹೆಂಗಂದ್ರೆ ಅಲ್ಲಿ ಬಹಳ ಒಂದು ಸ್ಲಮ್ ಏರಿಯಾ ತರ ಒಂದು ಗಲಾಟೆ ಅಂದ್ರೆ ಬಹಳ ಇಂಟ್ರೆಸ್ಟ್ ಇಂದ ನೋಡ್ಲಿಕ್ಕೆ ಬಂದ್ಬಿಡ್ತಾರೆ. ಗಲಾಟೆ ಆಗಿರೋದು ಇಬ್ಬರದಾದ್ರೆ ಅಲ್ಲಿ ಸುಮಾರು ಒಂದು 10,000 ಜನ ನೋಡ್ಲಿಕ್ಕೆ ಬಂದ್ಬಿಡ್ತಾರೆ. ನೋಡಕ್ ಬಂದವರು ದೊಣ್ಣೆಗಳು ಕಲ್ಲುಗಳು ಇಟ್ಕೊಂಡು ಹೊಡೆದಾಡ್ಕೊಂಡು ಬಿಡ್ತಾರೆ. ಆ ಸಂದರ್ಭ ಚದುರಿಸ್ಲಿಕ್ಕೆ ನಮ್ಮ ಪೊಲೀಸರ ಕಡೆಯಿಂದ ಸ್ವಲ್ಪ ಎಡವಿರ್ತಾರೆ. ಅಲ್ಲಿ ಅಂದ್ರೆ ಎಡವಿತಾರೆ ಅಂದ್ರೆ ಅವ್ರು ಪ್ರಯತ್ನ ಪಡ್ತಾರೆ. ಬಹಳಷ್ಟು ಅವರ ಆ ಸಂದರ್ಭದಲ್ಲಿ ಬಹಳಷ್ಟು ನಮ್ಮ ಪೊಲೀಸರಿಗೆ ಗಾಯ ಆಗುತ್ತೆ. ಕಲ್ಲೇಟುಗಳು ಈ ಕಡೆ ಆ ಕಡೆ ಬರ್ತಾ ಇದ್ರೆ ಯಾರು ಕಲ್ಲೇಟು ಬರುತ್ತೆ, ಯಾರ್ದು ಬರುತ್ತೆ ಅನ್ನುವಂಥ ವಿಚಾರವನ್ನು ಗೊತ್ತಾಗಲ್ಲ. ಆದರೆ ಮಾನ್ಯ ಸದಸ್ಯರು ಗಂಭೀರವಾಗಿ ಈ ಸರ್ಕಾರದ ನಮ್ಮ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ ಇದನ್ನ ಗಂಭೀರವಾಗಿ ದುರಾಡಳಿತ ಅನ್ನುವಂಥ ವಿಚಾರವನ್ನು ಹೇಳ್ತಾರಲ್ಲ, ಅದನ್ನ ಹೇಳಬಾರ್ದು ಅನ್ನುವಂಥ ವಿಚಾರದ ನನ್ನ ಮನವಿದೆ. ಅದರ ಜೊತೆಗೆ ಗೃಹ ಮಂತ್ರಿಗಳೇ ಆಗಿರ್ಬೋದು, ನಮ್ಮ ಮುಖ್ಯಮಂತ್ರಿ ಅವರೇ ಆಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಎಲ್ಲ ಸದಸ್ಯರು ಕೂಡ ಬಹಳಷ್ಟು ತೀಕ್ಷ್ಣವಾಗಿ ಇಮಿಡಿಯೇಟ್ ಅಲ್ಲಿ ಹೋಗ್ಬಿಟ್ಟು ಮಾಡಬೇಕು ಅನ್ನುವಂಥದ್ದನ್ನ ಎಲ್ಲರಿಗೂ ನಿರ್ದೇಶನ ಮಾಡ್ತಾರೆ. ಅದರಂತೆ ನಾವು ಕೂಡ ಅಲ್ಲಿ ಹೋಗ್ಬಿಟ್ಟು ಶಾಂತಿ ರೀತಿಯಿಂದ ಇರಬೇಕಂತೇಳಿ ಎಲ್ಲ ಗುಂಪುಗಳನ್ನು ಚದುರಿಸ್ಕೊಂಡು ಆಗ್ತಾರೆ. ಆದರೆ ಅಚಾತುರ್ಯದಿಂದ ಅದನ್ನ ಗುಂಡು ಹಾರಿಸ್ಕೊಂಡು ಅದನ್ನ ಹುಡುಗ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತನೇ ಬಲಿಯಾಗ್ತಾನೆ. ಅದಕ್ಕೆ ತನಿಖೆಯಲ್ಲಿ ಸತ್ಯಾಸತ್ಯತೆ ಬರುತ್ತೆ. ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಗ್ಯಾರಂಟಿ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಅದರ ಜೊತೆಗೆ ಮಾನ್ಯ ದಿನಾಂಕ 17/1/2026 ನಮ್ಮ ಸದಸ್ಯರು ಒಗ್ಗೂಡಿ ನಮ್ಮ ವಿರೋಧ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಸಾಹೇಬರು, ನಮ್ಮ BJP ಅಧ್ಯಕ್ಷರಂತ ಮಾನ್ಯ ವಿಜೇಂದ್ರ ಅವರೆಲ್ಲ ಕೂಡ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾರೆ. ನಾವು ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾರೆ. ಸರ್ಕಾರ ಇಲ್ಲಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಇಲ್ಲಿಂದ ಅವರು ಎಷ್ಟು ದೊಡ್ಡ ಪ್ರೋಗ್ರಾಮ್ ಅನ್ನ ಮಾಡಿ ಯಾರಿಗೂ ತೊಂದರೆ ಕೊಡಕೂಡದು ಅಂತೇಳಿ ಸುಮಾರು 5,000 ಜನನ್ನ 5,000ರಿಂದ 7,500 ಜನನ ಜನಸಂಖ್ಯೆ ಪೊಲೀಸರನ್ನ ನಿಯೋಜನೆ ಮಾಡ್ತಾರೆ. ಅಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡ್ಕೊಂತಾರೆ. ಯಾರು ಕೂಡ ಅಭ್ಯಂತರ ಇರಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಪ್ರತಿಭಟನೆ ಮಾಡುವಂತ ಹಕ್ಕಿದೆ ಅಂತೇಳಿ ನಾವು ಮಾಡ್ತೀವಿ. ಅದರಲ್ಲಿ ಯಾವುದೇ ತಕರಾರು ಎತ್ತಲ್ಲ. ನಮ್ಮ ಕಾರ್ಯಕರ್ತರು ನಾವು ಸುಮ್ಮನೆ ಇರ್ತೀವಿ, ಯಾರು ಏನು ಮಾತಾಡೋದಿಲ್ಲ. ಆದರೆ ದಿನಾಂಕ 17/1 ಆ ಸಭೆಯಲ್ಲಿ ಮಾನ್ಯ ರಾಮುಲು ಅವರು ಬಹಳಷ್ಟು, ಅದರಲ್ಲಿ ವಿರೋಧ ಪಕ್ಷದ ನಾಯಕರು ಇರ್ತಾರೆ, ಅಲ್ಲಿ ಅದೇ ಸ್ಟೇಜ್ ಮೇಲೆ ಅದೇ ವೇದಿಕೆ ಮೇಲೆ ಮಾನ್ಯ ಬೊಮ್ಮಾಯಿ ಅವರು ಇರ್ತಾರೆ, ಅನೇಕ ಸದಸ್ಯರು ಇರ್ತಾರೆ, ಬಹಳ ದೊಡ್ಡ ಟಾಲ್ ಲೀಡರ್ಸ್ ಎಲ್ಲ ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ಅವ್ರಿಗೆಲ್ಲ ಕುಂತಾಗ ಅಧ್ಯಕ್ಷರಿರ್ತಾರೆ. ಅವರೆಲ್ಲರ ಮುಂದೆನೆ ಕೂಡ ರಾಮುಲು ಅವರು ಅವ್ರ ಭಾಷಣದಲ್ಲಿ ಹೇಳ್ತಾರೆ, ಕಾಂಗ್ರೆಸ್ ಕಾರ್ಯಕರ್ತನ ನಾವು ಇನ್ನ ಮುಂದೆ 2029-28ಕ್ಕೆ ನಾವು ಅಧಿಕಾರದಲ್ಲಿ ಬರ್ತೀವಿ, ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಹುಡುಕಾಡಿ ಹೊಡಿತೀವಿ, ನೀವು ಪಾತಾಳದಲ್ಲಿ ಇದ್ರೆ ಅಂತೇಳಿ ಬಹಿರಂಗವಾಗಿ ಹೇಳ್ತಾರೆ ಅವರು. ಇದು ಯಾವ ಕಾರಣ ಸ್ವಾಮಿ? ಇನ್ನ ಏನಿಲ್ಲ, ಅವರು ಇನ್ನ ಏನು ಬಂದಿಲ್ಲ.
ಅಧಿಕಾರಕ್ಕೆ ಬಂದ ಮೇಲೆ ಅದು ಜನತಾ ನ್ಯಾಯಾಲಯ ಬಂದ ಮೇಲೆ ಅಧಿಕಾರಕ್ಕೆ ಯಾರು ಕೊಡ್ಬೇಕಂತೇಳಿ ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ. ಇವತ್ತಿನ್ನ ಏನೂ ಆಗ್ಲಿಲ್ಲ. ಭರತ್ ರೆಡ್ಡಿ, ನಾನು ಭರತ್ ರೆಡ್ಡಿ ಬಗ್ಗೆ ನನ್ಗೇನು ಯಾವುದೂ ಇಲ್ಲ. ಬಟ್ ನಮ್ಮ ಶಾಸಕರನ್ನ ನೀನು ಎಲ್ಲಿದ್ರು ಕೂಡ, ಪಾತಾಳದಲ್ಲಿದ್ರು ಕೂಡ ಹುಡುಕಾಡಿ ಒದ್ದು ಓಡಿಸ್ತೀನಿ ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ ಸ್ವಾಮಿ? ನಾವು ಯಾವ ಪ್ರಪಂಚದಲ್ಲಿ ಇದೀವಿ ಇವಾಗ? ಕಳೆದ ಬಾರಿ ಆಗಿತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೇಳಿ, ಮತ್ತೆ ಮಾಡಕ್ ಹೊಂಟೀರಾ? ಅಧಿಕಾರ ಕೊಟ್ಟು ಕೂಡಲೇ ನಿಮ್ಗೆ ಆಯ್ತಾ? ನಮ್ಮ ಮನೆಗಳು ತೂರಿ ನಮ್ಮನ್ನು ಸರ್ವನಾಶ ಮಾಡ್ತೀರಾ? ಮುಗಿಸ್ಲಿ ಅವರು. ಇವತ್ತು ಮಾನ್ಯ ಸದಸ್ಯರೇ, ಒಂದ್ ಸೆಕೆಂಡ್ ರೆಡ್ಡಿ ಏನಣ್ಣ ಆಯ್ತು, ಒಂದ್ ಸೆಕೆಂಡ್ ಲೆಟ್ ಹಿಮ್ ಫಿನಿಶ್. ಒಂದ್ ನಿಮಿಷ ಅಲ್ಲ ಅಂತ ಇಲ್ಲ. ಅಲ್ಲಲ್ಲ, ನಾನೇನು ಮಾತಾಡಿಲ್ಲ. ಆರಾಮಾಗಿ ನೀನು ಕೇಳು, ನಿನ್ ಮಾತು ಪ್ರತಿಯೊಂದು ನಾನು ಕೇಳ್ತೀನಿ. ಇಲ್ಲಿ ಆಗಿರುವಂತದ್ದು ಅವತ್ತು ರೆಡ್ಡಿ ರಿಪಬ್ಲಿಕ್ ಅನ್ನುವಂತ ಪದ ಏನ್ ಬಂದಿದೆ, ಇವತ್ತು ಎಲ್ಲಾ ಸಿಬಿಐ ಕೇಸ್ಗಳಲ್ಲಿ ನಾಗೇಂದ್ರ ನಾನು ನಿಮ್ಮ ವೈಯಕ್ತಿಕವಾಗಿ ನಾನು ಹೇಳ್ತಾ ಇಲ್ಲ. ನೀವು ನಮ್ಮ ಸರ್ಕಾರನ, ನನ್ನ ಸರ್ಕಾರನ ಟೀಕೆ ಮಾಡಿದ್ರಿ ನೀವು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾವು ನಿನ್ನೆ ಮೌನವಾಗಿ ನಾವು ಕೇಳಿದೆ. ಅಲ್ಲ ಅಣ್ಣ, ನಾನು ಜನಾರ್ದನ್ ರೆಡ್ಡಿ ಅವರೇ, ಅಲ್ಲ ಜನಾರ್ದನ್ ರೆಡ್ಡಿ ಅವರೇ, ಜನಾರ್ದನ್ ರೆಡ್ಡಿ ಅವರೇ, ಜನಾರ್ದನ್ ರೆಡ್ಡಿ ಅವರೇ, ನೀವು ಅಲ್ಲಿ ಯಾಕೆ ನೋಡ್ತೀರಿ? ಏನಿದೆ ಅದೇ ಪ್ರಾಬ್ಲಮ್ ಇಲ್ಲ. ನನ್ನ ಹಣೆ ಬರೋದು ನಿಮ್ಮ ಕೆಲಸ. ನಿಮ್ಮೆಲ್ಲರ ಉದ್ದೇಶ ಏನಿದೆ? ಬಳ್ಳಾರಿಯನ್ನು ಶಾಂತಿ ತಗೊಳ್ಬೇಕಂತಲ್ಲ ನಮ್ಮ ಬೇಡಿಕೆ ಇಷ್ಟ. ಮಾನ್ಯ ಸದಸ್ಯರೇ, ನನಗೆ ಅವತ್ತು ನಾನು ಮಾತಾಡಿದ್ಮೇಲೆ ಮತ್ತೆ ಮಾತಾಡಿ. ನೀನು ಅವತ್ತೇನು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಲ್ಲ ಅಧ್ಯಕ್ಷರೇ, ಏನಿಲ್ಲ, ನಾನೇನು ಜಾಸ್ತಿ ಇದು ಮಾತಾಡೋಕೆ ಹೋಗಲ್ಲ. ಅವತ್ತೇನಾಗಿದೆ ಆ ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ, ಅದರಲ್ಲಿ ನಾಗೇಂದ್ರ ಅವರು, ಆನಂದ್ ಸಿಂಗ್ ಅವರು, ಸುರೇಶ್ ಬಾಬು ಅವರು, ಅನಿಲ್ ಲಾಡ್ ಇರಬಹುದು, ಸಾಕಷ್ಟು ಮಂದಿ ಶಾಸಕರು ಅಕ್ಯೂಸ್ಗಳಾಗಿರುವಂಥದ್ದು. ನನ್ನ ಮೇಲೆ ಇರುವಂತ ಆರೋಪ, ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದು ಅಕ್ರಮಗಳನ್ನ ತಡೆಯೋದಕ್ಕೆ ಆಗಿಲ್ಲ ಅಂತ ಹೇಳಿ ಸಿಬಿಐ ಅವರು ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಅಂದ್ರೆ ಅವತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗೋದಕ್ಕೆ ಮೂಲ ವ್ಯಕ್ತಿಗಳನ್ನ ಎರಡನೇದು ಬೆಳಕಿಗೆ ಚೆಲ್ತಾ ಇದ್ದೀನಿ. ರಾಜ್ಯದ ಜನಕ್ಕೆ ಈ ಸದನದಿಂದ ತಪ್ಪು ಮಾಹಿತಿ. ನಾಗೇಂದ್ರ ಒಂದ್ ನಿಮಿಷ ಇದು, ಮಾನ್ಯ ಮುಖ್ಯಮಂತ್ರಿ ಅವರು ನಾಗೇಂದ್ರ ಒಂದ್ ನಿಮಿಷ ಸಂಡೂರ್ಗೆ ಹೋದಾಗ ಅವ್ರಿಗೆ ಏನ್ ನಡೀತಂತೆ ಅಧ್ಯಕ್ಷರೇ, ಶ್ರೀರಾಮುಲು ಅವರು ಹೇಳಿರೋದು ಸರ್ಕಾರ ಪಾರದರ್ಶಕವಾಗಿ ಇವತ್ತು 3 ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡಿದ್ದೀರಿ. ಆಯ್ತು, ಅದು ಚರ್ಚೆ ಯಾರು ಕೊಲೆ ಮಾಡಿದಾನೋ ಆ ಗನ್ಮ್ಯಾನ್ ಚರ್ಚೆ ಅಲ್ಲ, ಪ್ರೈವೇಟ್ ಗನ್ಮ್ಯಾನ್ಗಳು ಚರ್ಚೆ ಮಾಡ್ಲಿಕ್ಕೆ ಮಾಡ್ತಾ ಇಲ್ಲ. ಪ್ರೈವೇಟ್ ಗನ್ಮ್ಯಾನ್ಗಳನ್ನ ತಗೊಂಡ್ ಬರೋದಕ್ಕೆ ಯಾರು ಕಾಂಗ್ರೆಸ್ ಕಾರ್ಯಕರ್ತ ಕೊಲೆಯಾಗಿದ್ದಾರೆ, ಕೊಲೆ ಮಾಡಿದ್ದಾನೆ. ಆ ಕೊಲೆ ಮಾಡಿದಾಗ ಆ ಗನ್ಮ್ಯಾನ್ ಯಾರು ಇಟ್ಕೊಂಡಿದ್ದಾರೆ? ಮತ್ತೆ ತನಿಖೆ ಮತ್ತೆ ನೋಡುವ. ಮತ್ತೆ ನೋಡುವ. ಫಿನಿಶ್ ಮಾಡಿ, ಒಂದು ನಿಮಿಷ ಫಿನಿಶ್ ಮಾಡಿ. ಒಂದೇ ಕಳ್ಕಳೆ, ನಾನು ಅವ್ರು ಯಾರು ಅಧ್ಯಕ್ಷರೇ ಒಂದೇ ಒಂದು ಗಂಭೀರವಾದಂತ ಒಂದು ಆಪಾದನೆ ಮಾಡಿದ್ದಾರೆ ಅಧ್ಯಕ್ಷರೇ. ಅವರು ಇಲ್ಲಿ ಇವತ್ತು ನಮ್ಮ ಈ ಸರ್ಕಾರ ಯಾರಿಗೂ ರಕ್ಷಣೆ ಕೊಡ್ತಾ ಇಲ್ಲ ಕೂಡ ಅನ್ನುವಂತ ಅವರು ಸುಮ್ಮನೆ ಕೂತ್ಕೊಂಡು ಶಿವಲಿಂಗ ಅವ್ರೆ ಅವರು ಕ್ಲಾರಿಫಿಕೇಶನ್ ಅಲ್ಲ, ನಾಗೇಂದ್ರ ಅವರು ಇದು ಮಾಡಿದ್ರೆ ನಿಮ್ಮ ಬೇರೆ. ಅಧ್ಯಕ್ಷರೇ, ಶ್ರೀರಾಮುಲು ಅವರು ಪಾತಾಳದಲ್ಲಿದ್ರು ಕೂಡ ಭರತ್ ರೆಡ್ಡಿ ಅವರನ್ನ
ಹುಡುಕಿ ಹೊಡಿತೀನಿ ಅಂತ ಹೇಳಿಲ್ಲ. ವಿಡಿಯೋ ಇದೆ, ಆಯ್ತು, ಮತ್ತೆ ನೋಡುವ, ಇಲ್ಲಿ ಚರ್ಚೆ ಮಾಡ್ರೆ ಆಗ್ತಾ ಇದ್ದಾನೆಲ್ಲ, ಏನ್ ಮಾತಾಡ್ತೀರಿ ನೀವು? ಸರ್ಕಾರ ಎಲ್ಲಿ ಹುಡುಕ್ತಾರೆ? ಅಲ್ಲ, ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಿ ಭರತ್ ರೆಡ್ಡಿನ ಬಂಧನ ಮಾಡದೆ ಹೋದ ಪಕ್ಷದಲ್ಲಿ, ಯಾಕಂದ್ರೆ ಭರತ್ ರೆಡ್ಡಿ ಗನ್ಮ್ಯಾನ್ಗಳೇ ಕೊಲೆ ಮಾಡಿರೋ ಕಾರಣ ಭರತ್ ರೆಡ್ಡಿನ ಅರೆಸ್ಟ್ ಮಾಡಿಲ್ಲ ಇದುವರೆಗೂ ಕೂಡ. ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನಾನು ನಮ್ಮ ಅಧಿಕಾರ ಬಂದ ಮೇಲೆ ಎಲ್ಲಿ ಪಾತಾಳದಲ್ಲಿ ಬಚ್ಚಿದ್ರು ಕೂಡ ಹುಡುಕಿ ಇಟ್ಕೊಂಡು ಬರ್ತೀವಿ ಅಂತ ಅವ್ರು ಹೇಳಿರೋದು. ಅಷ್ಟೇ ಆಗ್ಲಿ, ತಪ್ಪು ಮಾಹಿತಿ ಸದನಕ್ಕೆ ಶ್ರೀರಾಮುಲು ಅವ್ರ ಬಗ್ಗೆ ಸದಸ್ಯರಿಗೆ ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ. ಶ್ರೀರಾಮುಲು ವಾಲ್ಮೀಕಿ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮುಲು ಮುಂದೆ ನಿನ್ನ ಜೀವನದಲ್ಲಿ ನಿನ್ನ 100 ಜನ್ಮ ಎತ್ತಿದ್ರು ಮಾಡ್ತಾ ಇದ್ದೆ. ನಾಳೆ ಇವತ್ತು ನೀನು ಅಲ್ಲ ಒಂದ್ ಮಾತು ಹೇಳ್ತಾ ಇದ್ದೀನಿ. ವಾಲ್ಮೀಕಿ ಲೂಟಿ ಮಾಡಿರುವಂತ ನೋಡಿ, ಇವತ್ತು ನನ್ನ ಮೇಲೆ ಸಿಬಿಐ ಕೇಸ್ಗಳು ಇವತ್ತೇನ್ ಮಾತಾಡ್ತಾನೆ? ಅಲ್ಲ, ಅವನು ಭರತ್ ರೆಡ್ಡಿ ಜಬರ್ದಸ್ತ್ ಕೊಡೋದಕ್ಕೆ ಒಂದ್ ಸೆಕೆಂಡ್ ಅಲ್ಲಿ ಸಮಾಧಾನ ಮಾಡಿಬಿಟ್ಟು ನೀ ಇಲಾಖೆ ಮಾತಾಡ್ತೀವಿ. ನಮ್ಮ ಕಾಂಗ್ರೆಸ್ ಪಕ್ಷ ಇದು, ಭರತ್ ರೆಡ್ಡಿ ಅಲ್ಲ. ಇಲ್ಲಿ ಅದೇ ಸಮಾಧಾನ ಮಾಡಿ ಗಂಭೀರವಾದ ನನಗೆ ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರೇ, ಮಾತಾಡಕ್ ಹೋಗ್ಬೇಡಿ. ಇವತ್ತು ಪೆಟ್ರೋಲ್ ಬಾಂಬ್ ನಿಮ್ಮ ಕಾರ್ಯಕರ್ತರು ಸತ್ತಿದ್ರು ಕೂಡ ನೀನ್ ಸಮರ್ಥನೆ ಮಾಡ್ಕೊಂಡ್ರೆ ಏನ್ ಅರ್ಥ ಮಾಡ? ಯಾವ ಸಂದೇಶ? ಈಗ ನಾನು ಹೇಳಿ ಕೇಳಿ, ಅಲ್ಲಿ ಸಿಕ್ ಕೂತ್ಕೊ ನಾಗೇಂದ್ರ, ಆಯ್ತಪ್ಪ ನೀವು ಕೂತ್ಕೊಳ್ಳಿ, ನಾನು ಸ್ವಾಮಿ ಅವರೇ ಕೂತ್ಕೊಳ್ಳಿ, ಎಲ್ಲ ಸಮಾಧಾನ. ಒಂದ್ ಸೆಕೆಂಡ್, ಎಂ ಬಿ ಪಾಟೀಲ್ ಅವ್ರು ಪ್ಲೀಸ್. ಆಯ್ತು, ಬೇಡ ಪ್ಲೀಸ್ ಕೂತ್ಕೊಳ್ಳಿ, ಪ್ಲೀಸ್ ನೀವು ಕೂತ್ಕೊಳ್ಳಿ. ಒಂದ್ ಸೆಕೆಂಡ್, ಯಾಕೆ? ಒಂದ್ ಸೆಕೆಂಡ್ ಎಂ ಬಿ ಪಾಟೀಲ್ ಅವರೇ, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ, ಒಂದ್ಸ ಕೂತ್ಕೊಳ್ಳಿ. ಯಾರು ಮಾತಾಡಲಿಲ್ಲ. ಎಂ ಬಿ ಪಾಟೀಲ್, ಸುನೀಲ್ ಯಾರು ಕುಲ್ಲಲೆಪ್ಪೋದು ಏನೇನು ಅತ್ತ ನೀವು ಕುಲ್ತ ಮಾಡಲಿ. ಈಗ ಆಯ್ತಪ್ಪ, ಒಂದ್ಸಲ ಮತ್ತೆ ಕೂತ್ಕೊಳ್ಳಿ. ಯು ಆರ್ ರೆಸ್ಪಾನ್ಸಿಬಲ್ ಪರ್ಸನ್ ಈ ಅಸೆಂಬ್ಲಿಯಲ್ಲಿ.
ನೀವು ಗಂಟೆ ಕಡಿಮೆ ಆಗ್ಬೋದು, ಜಾಸ್ತಿ ಆಯ್ತು ಕೂತ್ಕೊಳ್ಳಿ ಈಗ. ಒಂದ್ ಸೆಕೆಂಡ್ ನಾಗೇಂದ್ರ, ಒಂದ್ ಸೆಕೆಂಡ್. ಎಲ್ಲರಿಗೂ ಕೂಡ ಗೊತ್ತಿದೆ ಅವ್ರು ಮಾತಾಡೋ ಯಾರು ಕೂಡ ಮಾತಾಡಲಿಲ್ಲ ಅಂತ ಹೇಳಿ. ನಾನು ಮತ್ತೆ ಹೇಳ್ತೇನೆ, ನಿನ್ನೆ ತಾವೆಲ್ಲ ಕೂಡ ವಿಚಾರ ಮಾತಾಡಿದಿರಿ. ಅವ್ರು ಆಯ್ತು ನೋಡಿ, ಆಯ್ತು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪ್ಲೀಸ್ ಕೂತ್ಕೊಳ್ಳಿ ಎಲ್ಲರೂ ಕೂಡ. ಆಯ್ತು ನಾಗೇಂದ್ರ ಕೂತ್ಕೊಳ್ಳಿ, ಒಂದು ನಿಮಿಷ, ಒಂದ್ ಸೆಕೆಂಡ್ ನೋಡಿ. ಅಲ್ಲಿ ಆದಂತ ವಿಚಾರ ತಾವು ಪ್ರಸ್ತಾವ ಮಾಡೋದು ಫಸ್ಟ್ ನಾನು ಬೇಡ ಅಂತ ಹೇಳಿದ್ದೆ. ಇಲ್ಲ, ನನಗೆ 1 ನಿಮಿಷ 2 ನಿಮಿಷ ಅಲ್ಲಿ ಮುಗಿಸ್ತೇನೆ ವಿಚಾರ ಅಂತ ಅವ್ರು ಹೇಳಿದ್ದೀರಿ. ಅದಕ್ಕೆ ಕೆಲವಾದ ಒಂದು ಕ್ಲಾರಿಫಿಕೇಶನ್ ಇತ್ತು, ಅವರು ಮಾತಾಡ್ತಿದ್ದಾರೆ. ನಾನು ಹೇಳ್ದೆ ಕೇಳಿ, ಪ್ರತಿಯೊಂದು ಕೂಡ ನೀವು ಅದು 5 ಕೋರ್ಟದಲ್ಲಿ ಜಡ್ಜ್ ಆಗ್ತದೆ. ಇಲ್ಲಿ ನಾವು ಒಂದು ಕೇಳಿ, ನಾವು ನೀವಿಗೇನೆ ನಮ್ಮ ಸಮಸ್ಯೆ ಕಡಿಮೆ ಆಗ್ಬೇಕಾ, ಸಮಸ್ಯೆ ಜಾಸ್ತಿ ಆಗ್ಬೇಕಾ? ಒಂದು ಆಯ್ತು, ಒಂದ್ ಸೆಕೆಂಡ್ ಮಾತಾಡ್ಬೇಡಿ. ಆಯ್ತಪ್ಪ, ಒಂದ್ ಸೆಕೆಂಡ್ ಆಯ್ತು, ಅದನ್ನ ಹೇಳಿದ ಅದನ್ನೇ. ಓಕೆ ಆಯ್ತು, ಅಲ್ಲಿ ಮುಗಿಸಿ. ಆಯ್ತು ಮುಗಿಸಿ, ಈಗ ಚರ್ಚೆ ಬೇಡ. ಆಯ್ತು ಒಂದ್ ಸೆಕೆಂಡ್, ಚರ್ಚೆ ಬೇಡ. ಒಂದ್ ಸೆಕೆಂಡ್ ನಾಗೇಂದ್ರ. ಇನ್ನೊಂದು ಅಧ್ಯಕ್ಷರೇ, ಅಲ್ಲ ನಿಮ್ಮ ಚೇಂಬರ್ ಅಲ್ಲಿ ಅವರು ತಗೊಂಡ್ ಬರ್ಲಿ ವಿಡಿಯೋಗಳು, ನಾನು ತಗೊಂಡ್ ಬರ್ತೀನಿ. 100 ಕೆಲಸ ತೀರ್ಮಾನ ಮಾಡಿ. ನೀವು ಕೂತ್ಕೊಳ್ಳಿ ಈಗ. ಒಂದ್ ಸೆಕೆಂಡ್ ನಾಗೇಂದ್ರ, ಒಂದ್ ಸೆಕೆಂಡ್ ಹೇಳ್ತಾ ಇಲ್ಲ. ಒಂದ್ ಸೆಕೆಂಡ್ ನೋಡಿ, ಏನಾಗಿದೆ ಯಾವ್ದಾಗಿದೆ ಎಲ್ಲ ಕೂಡ ಅದು ತನಿಖೆ ನಡೀತಾ ಇದೆ. ತನಿಖೆ ಮುಖಾಂತರ ಬರ್ತದೆ, ಮತ್ತೆ ಅಲ್ಲಿ ಕೋರ್ಟ್ ಇದೆ. ಒಂದ್ ಸೆಕೆಂಡ್ ಯಾಕೆ ನೀವು ಮಾತಾಡಿ ಎಂ ಬಿ ಪಾಟೀಲ್ ಅವರೇ, ನೀವೆಲ್ಲರೂ ಕೂಡ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಅಲ್ಲದೆ ನಾವು ಸಮಸ್ಯೆ ಜಾಸ್ತಿ ಆಗ್ಲಿಕ್ಕೆ ನಮ್ಮಲ್ಲಿ ಉದ್ದೇಶ ಏನಿದೆ. ಇಲ್ಲಿ ಮಾತ್ರ ಅಲ್ಲ, ನಿಮ್ಮ ಊರಲ್ಲಿ ಕೂಡ ಒಂದು ಅಟ್ಮಾಸ್ಫಿಯರ್ ಕಡಿಮೆ ಆಗಬೇಕು, ಉತ್ತಮವಾದ ವಾತಾವರಣ ನೀವು ಬರಬೇಕು. ಆದ ಕಾರಣ ತಾವು ಹೇಳಿದ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಯೊಂದು ಆ ಕಡೆ ಮಾತ್ರ ಇಲ್ಲಿ ಮುಗಿಲಿಕ್ಕೆ ಸಾಧ್ಯ ಉಂಟಾ? ಎಲ್ಲಿ ಯಾರಿಗಾದ್ರು ಮುಗಿಲಿಕ್ಕೆ ಸಾಧ್ಯ ಉಂಟಾ? ಅಲ್ವಾ? ಇದರಲ್ಲಿ ಮತ್ತೆ ನಾನು ಸರಿ, ಅವ್ನು ತಪ್ಪು, ನಾನು ದೊಡ್ಡ, ಅದು ಆಗುದಿಲ್ಲ. ಇಲ್ಲಿ ಅವರ ಅಭಿಪ್ರಾಯ ಅವರು ಹೇಳ್ತಾರೆ. ತಾವು ತಾಳ್ಮೆಂದಿರಿ. ಮತ್ತೆ ಅವ್ರು ಹೇಳಿದಾಗೆ ಯಾರು ಹೆಸರು ಕೂಡ ಪ್ರಸ್ಥಾನ ಆಗುದು ಬೇಡ. ನೀವು ಕೂಡ ನಿನ್ನ ಹೆಸರು, ಕೆಲವರು ಹೆಸರು ಪ್ರಸ್ಥಾನ ಮಾಡಿದ್ದೀರಿ. ಅದಕ್ಕಾಗಿ ಅವರು ಕೂಡ ಮಾಡಿದ್ದಾರೆ. ತಾವು ಬಹುತೇಕ ಎಲ್ಲ ವಿಚಾರ ತಾವು ಕೂಡ ಹೇಳಿದ್ದೀರಿ. ಬೇರೆ ಏನೋ ಜನರಲ್ ಆಗಿ ಏನದು ಹೇಳಿಕ್ಕಿದೆ ಹೇಳಿ ಮುಗಿಸಿ. ಯಾಕೆಂತ ಹೇಳಿದ್ರೆ ಒನ್ ಥಿಂಗ್, ದಿಸ್ ಇಸ್ ಅಸೆಂಬ್ಲಿ, ಇದು ಬೇರೆ ಹೊರಗೆಲ್ಲ. ನೀವು ಒಟ್ಟಾರಲ್ಲಿ ಹೊರಗಡೆ ಮಾತಾಡೋ ಈ ರೀತಿಯಲ್ಲಿ ಮಾತಾಡ ಆಗ್ತದ? ಮತ್ತೆ ರಾಜ್ಯಪಾಲ ಒಂದ ನಿರ್ಣಯದಲ್ಲಿ ಅವರು ಲಾ ಅಂಡ್ ಆರ್ಡರ್ ಬಗ್ಗೆ ನೀವು ಮಾತಾಡೋದಕ್ಕೆ ಅವ್ರು ಮಾತಾಡಲಿಕ್ಕೆ ಬಂದಿದ್ದಾರೆ. ತಾವು ಆ ಒಂದು ಸ್ಥಾನದಿಂದ ತಾವು ಹೇಳ್ತಾ ಇದ್ರಿ ಬಳ್ಳಾರಿಯನ್ನ ಶಾಂತಿ ಮಾಡ್ಬೇಕಂತ. ಆಯ್ತು, ಅಲ್ಲಿ ಇಡೀ ರಾಜ್ಯವನ್ನ ನಮ್ಮ ಪ್ರಥಮ ಆದ್ಯತೆ. ಓಕೆ, ನಮ್ಮ ಕಾಂಗ್ರೆಸ್ನ ಪ್ರಥಮ ಆದ್ಯತೆ, ನಮ್ಮ ಸರ್ಕಾರದ ಪ್ರಥಮ ಆದ್ಯತೆ. ಗೊತ್ತಿದೆ. ನಾವು ಮಂತ್ರಿ ಇದ್ದಾಗ, ಅವರು ಮಂತ್ರಿ ಇದ್ದಾಗ ಅವರು ಇದ್ರು, ಅವರು ಶಾಂತಿ ರೀತಿಯಿಂದ ಕಾಪಾಡ್ಕೊಂಡ್ ಬಂದ್ರು. ನಾವು ಅದಕ್ಕಿಂತ ಜಾಸ್ತಿ ಶಾಂತಿಯಿಂದ ಕಾಪಾಡ್ಕೊಂಡು ಬಂದಿದ್ದೀವಿ. ಎರಡನೇ ತಪ್ಪಿಲ್ಲ. ನಾವು ಚರ್ಚೆ ಮಾಡಬೇಡಿ. ನೋಡ್ರಿ, ನೀವು ನನ್ನನ್ನು ಸೋಲ್ಸ್ಬೇಕಾ? ಸೋಲ್ಸ್ಕೊಳ್ಳಿ. ಜನತಾ ನ್ಯಾಯಾಲಯದಲ್ಲಿದೆ. ನನ್ನ ಸತ್ತ ನಾನ್ ತೋರಿಸ್ತೀನಿ, ನಿಮ್ ಸತ್ತ ನಾನು ಸ್ವೀಕಾರ ನಾವು ಮಾಡ್ತೀವಿ. ನಾನು ಇವತ್ತು ಮಾತಾಡಿದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಮೇಲೆ, ಮಾನ್ಯ ಉಪಮುಖ್ಯಮಂತ್ರಿ ಮೇಲೆ ಗಂಭೀರವಾದಂತ ಆರೋಪ ಮಾಡಿದ್ದಕ್ಕೆ ನಾನು ನನ್ನ ಸರ್ಕಾರನ ಹಿಂದೆ ಹಾಕೊಂಡು ಬರ್ಲಿಲ್ಲ ಅಂದ್ರೆ ಯಾರು ಬರ್ತಾರೆ ಸ್ವಾಮಿ? ಅವ್ರು ಹೇಳಿದ್ರು. ಅವ್ರು ನಿನ್ನೆ ಮಾತಾಡಂತ ಸಂದರ್ಭದಲ್ಲಿ ನಾವು ಯಾರು ಕೂಡ ಚಕಾರ ಎತ್ತಲಿಲ್ಲ. ಅವರು ಕೂಡ ರಿಕ್ವೆಸ್ಟ್ ಆಗಿ ಕೇಳ್ಕೊಂಡ್ರು. ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ನಿಮ್ ರಿಕ್ವೆಸ್ಟ್ ನ ನಾವು ಸ್ವಾಗತ ಮಾಡ್ತೀವಿ. ನಮ್ದು ಇನ್ನೊಂದು ರಿಕ್ವೆಸ್ಟ್ ಇದೆ. ಅವರು ಅವತ್ತಿನ ಮಾನ್ಯ ದಿನಾಂಕ 17/1/2026 ಬಹಿರಂಗ ಸಭೆಯಲ್ಲಿ ಅವರು ಚಾಲೆಂಜ್ ಆಗ್ತಾರೆ. ಅವ್ರನ್ನ ಇಲ್ಲ ಅಧ್ಯಕ್ಷರೇ, ಬಳ್ಳಾರಿ ಮಲ್ಟಿಕಲ್ಚರ್ ಇರೋಂಥದ್ದು ಊರು. ನಮ್ಮ ಬಳ್ಳಾರಿ ಬಗ್ಗೆ ನಮಗೆ ಗೊತ್ತು, ಹುಟ್ಟು ಬೆಳೆದಂತ ಊರಲ್ಲಿ. ಅಲ್ಲಿ ಬೇರೆ ಬೇರೆ ರೀತಿಯಾದಂತ ಒಂದು ಮಾತು ಹೇಳ್ಬಿಟ್ರೆ 10 ಹರಡ್ಬಿಡ್ತವೆ. ಒಂದು ಸುಳ್ಳನ್ನ 100 ಸರ್ತಿ ಹೇಳಿ ಸತ್ಯನ ಮಾಡಿಬಿಡ್ತಾರೆ. ಅದು ಯಾವುದೋ ಸಿನಿಮಾದಲ್ಲಿ ಶರಪಂಜರಣ, ಆ ಕಲ್ಪನಾ ಅಮ್ಮನವ್ರಿಗೆ ಇದರಲ್ಲಿ ಹೀರೋನ ಯಾರೋ ಬಂದು ನೀನು ಹುಚ್ಚಿ 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 ಅಂತ ಹೇಳ್ತಾ ಇರ್ತಾರೆ. ಅವಳು ಹುಚ್ಚಿ ಇರಲ್ಲ. ಲಾಸ್ಟ್ಗಳು ಇದನ್ನ ನೋಡಿ ಹೌದು ನಾನು ಹುಚ್ಚಿ ಅಂತೇಳಿ ಹೇಳಲಿಕ್ಕೆ ಅವ್ರ ಬಾಯಿದಿಂದ ಹೇಳ್ತಾರೆ. ಆ ರೀತಿಯಂತ ಬಳ್ಳಾರಿ, ನಮ್ಮ ಬಳ್ಳಾರಿ ಒಂದು ಸುಳ್ಳನ್ನ ಸತ್ಯ ಮಾಡ್ಲಿಕ್ಕೆ ಹೊರಡುವಂತದನ್ನ ನಮ್ಮ ಕಳಕಳಿಯ ಮನವಿ ಇದೆ. ಅವರು ಇವತ್ತೇನು ಆ ವೇದಿಕೆ ಮೂಲಕ ಅವ್ರು ಚಾಲೆಂಜ್ ಮಾಡ್ತಿರಲ್ಲ, ಆ ಚಾಲೆಂಜ್ ಅನ್ನು ಕೂಡ ನಾವು ಸ್ವೀಕಾರ ಮಾಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ತಯಾರಿದೆ. ಇವತ್ತು ಎರಡನೇ ಮಾತಿಲ್ಲ, ಅದರಲ್ಲಿ ನಾವು ತಯಾರಿ ತಗೊಂತಿದೀವಿ. ಆಯ್ತು, ನಾವು ಗನ್ಮನ್ಗಳ ಬಗ್ಗೆ ನಾವು ಮಾತಾಡಿದ್ವಾ? ಅಲ್ಲ ಅಣ್ಣ, ನಮ್ಮ ಬಗ್ಗೆ ಅಲ್ಲ, ನಾವು ಯಾವತ್ತ ಆಯ್ತು. ನೀವು ಪ್ರತಿಯೊಂದಕ್ಕೆ ಉತ್ತರ ಕೊಡ್ಬೇಕು. ಆಯ್ತು ನಾಗೇಂದ್ರ, ನೀವು ಮುಂದುವರಿಸಿ. ಆಯ್ತು,
NY ನಂಜೇಗೌಡರು ನಾವು ಶಾಂತ ರೀತಿಯಿಂದ NY ನಂಜೇಗೌಡರು ನಾವೇನಾದ್ರು ಅಲ್ಲ ನಾವು ನಿಮ್ ಚಕ್ರ ನಾವು ಬಂಧನ ನಮ್ಮ ಮೇಲೆ ಏನ್ ಹೇಳಿದ್ರು ನಾವು ಚಕ್ರ ನಮ್ಮ ಹೊಡಿತೀರಾ ಅಧ್ಯಕ್ಷರೇ Conclude. ನಮ್ಮದು ಒಂದೇ ಅಲ್ಲ ಬಂಧನ ಮಾಡಿಲ್ಲ ಅಂದ್ರೆ ಸುರೇಶ್ ಅಲ್ಲ ಕಂಕ್ಲೂಡ್ ಮಾಡಿ. ನೋಡಿ ಸರ್ಕಾರ ತನಿಖೆ ನಡೆಸ್ತಾ ಇದೆ, ಅದರಲ್ಲಿ ನಮ್ಮ ಶಾಸಕರು ತಪ್ಪಿದೆ ಅಂದ್ರೆ ಅವ್ರನ್ನ ಬಂಧಿಸ್ತೀವಿ, ಅದರಲ್ಲಿ ಎರಡನೇ ಮಾತಿಲ್ಲ. ತಪ್ಪಿದೆ ಅಂದ್ರೆ ನಾವು ಬಂಧಿಸ್ತೀವಿ, ಯಾರು ತಪ್ಪಿದ್ರೆ ಕೂಡ ನಾವು ಬಂಧಿಸೋದು. ನಮ್ ನಿಷ್ಪಕ್ಷವಾದಂತ ತನಿಖೆ ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾವು ನಿಮಗೆ ಮಾತು ಕೊಡ್ತೀವಿ. ಸರ್ಕಾರ ನಿಮಗೆ ಮಾತು ಕೊಡ್ತಾ ಇದೆ, ಅದರಲ್ಲಿ ನಿಷ್ಪಕ್ಷಪಾತವಾಗಿ ನಾವು ಮಾಡ್ತೀವಿ ಅಂತ ಹೇಳಿ, ಅದ್ರಲ್ಲಿ ಎರಡನೇ ಮಾತಿಲ್ಲ. ನಾವು ನಿಮ್ ಸಹಕಾರಕ್ಕೆ ನಾವು ಮಾತಾಡ್ತಿದ್ರೆ ನೀವು ವೈಯಕ್ತಿಕವಾಗಿ ತಗೊಂಡಿರಲ್ಲ, ನಾವು ಸ್ವೀಕಾರ ಮಾಡ್ತೀವ್ರಿ, ನಾವು ಸ್ವೀಕಾರ ಮಾಡ್ತೀವಿ. ನಾವು ವೈಯಕ್ತಿಕ ಬಂದಾಗ ಬಳ್ಳಾರಿಯಲ್ಲಿ ನಾವು ಹೊರಗೆ ಏನ್ ಬೇಕಾದ್ರೆ ಮಾತಾಡಿ, ನಮ್ದಿಲ್ಲ, ನಾವು ನೋಡ್ಕೊಳ್ತೀವಿ. ನಮ್ಮ ಪಕ್ಷ ನಮಗಿದೆ, ಕಂಕ್ಲೂಡ್ ಮಾಡಿ ಹೇಳ್ತೇನೆ ನಾನು. ಡೆವಲಪ್ಮೆಂಟ್ ಬಗ್ಗೆ ಏನು ಚರ್ಚೆ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಉದ್ದೇಶ ಕೂಡ ಬಳ್ಳಾರಿಯ ಡೆವಲಪ್ಮೆಂಟ್ ಬಗ್ಗೆ ತಾವು ಹೇಳಿದ್ರೀವಿ. ಅಲ್ಲಿ ಬನ್ನಿ, ಬಹಳ ಬ್ಯೂಟಿಫುಲ್ ಆಗಿ ನಾವು ಮಾಡ್ತೀವಿ. ಅಲ್ಲಿ ಏರ್ಪೋರ್ಟ್ ತರ್ತೀವಿ, ಬೇರೆ ಬೇರೆ ರಸ್ತೆಗಳನ್ನ ನೀವು ಮಾಡಿದಂತ ಅಭಿವೃದ್ಧಿಗಿಂತ ಚೆನ್ನಾಗಿ ಮಾಡ್ಬೇಕಂತೇಳಿ ನಮ್ಮ ಪ್ರಯತ್ನ ನಡೀತಾ ಇದೆ. ನಾವು ಮಾಡ್ತೀವಿ. ಸರ್ಕಾರ ಅದಕ್ಕೆ ಬದ್ಧವಾಗಿ ಇರುತ್ತೆ, ಎರಡನೇ ಮಾತಿಲ್ಲ. ನಿನ್ನೆ ತಾವು ಮಾತಾಡಿದಂತ ಸಂದರ್ಭದಲ್ಲಿ ಒಂದು ಸುಳ್ಳನ್ನ ಕಡತದಲ್ಲಿ ಹೋಗಿದೆ ಮಾನ್ಯ ಮುಖ್ಯಮಂತ್ರಿಯವರ ಬಗ್ಗೆ, ಉಪಮುಖ್ಯಮಂತ್ರಿ ಬಗ್ಗೆ. ಅದನ್ನ ತೆಗೆದುಹಾಕ್ಬೇಕಂತೇಳಿ ನನ್ನ ಮನವಿ ಇದೆ. ಅವ್ರು ಹೇಳಿದ್ರು ಇಲ್ಲ ನನ್ ಗುಂಡು ಇಲ್ಲಿ ಬಿತ್ತು ಅಲ್ಲಿ ಬಿತ್ತಂತ, ಅದು ಯಾವ್ದು ಕೂಡ ಮಾಡ್ಲಿಲ್ಲ. ನೋಡ್ರಿ, ಗಲಭೆ ನಡೆದಿದೆ, ತನಿಖೆ ಆಗ್ತಾ ಇದೆ. ಅಲ್ಲ, ನಾನು ಕ್ಲಾರಿಫಿಕೇಶನ್ ಕೊಡ್ಬೇಕಲ್ಲ ನಮ್ಮ ನಾಯಕರ ಬಗ್ಗೆ. ನಾವು ಸುಮ್ನೆ ಕುಂತ್ರೆ ಮೌನ ಕೊಟ್ಟಿದ್ರಲ್ಲ, ಅಂಗೀಕಾರ ಆಗುತ್ತೆ. ಇರ್ಲಿ, ಅದು ಇರ್ಲಿ, ನಮ್ಮ ಅಂಗೀಕಾರ. ನೋಡಿ, ನಾವ್ ಯಾರೋ ಅಲ್ಲ, ನಾನು ಬರೇ ಬಾಯಿ ಮಾತಲ್ಲಿ ಹೇಳಿಲ್ಲ. ಅಲ್ಲ, ಈಗ ಏನೇ ಕ್ಲಾರಿಫಿಕೇಶನ್ ಹೋಮ್ ಮಿನಿಸ್ಟರ್ ಕೊಡ್ತಾರೆ, ನಿಮ್ಮ ಅಭಿಪ್ರಾಯ ಹೇಳಿ. ನಮ್ಮ ಅಭಿಪ್ರಾಯ ಇಷ್ಟೇ. ಮಾನ್ಯ ಸದಸ್ಯರಿಗೆ, ಮಾನ್ಯ ಸದಸ್ಯರಿಗೆ ನೀವು ಯಾಕೆ ಬೆಂಕಿ ಹಚ್ತೀರಿ? ಕೂತ್ಕೊಳ್ಳಿ. ಅಲ್ಲಲ್ಲ, ನಿಮ್ಮ ವಯಸ್ಸಿಗೆ ಮೀರಿದಂತ ಆವೇಶ ನಿಮ್ಮಲ್ಲಿದೆ, ನಮಗೆ ಗೊತ್ತು. ನಿಮ್ ಫೈರ್ ಇಲ್ಲ, ಅಲ್ಲಲ್ಲ, ನಿನ್ಗಿಂತ 3 ವರ್ಷ ದೊಡ್ಡವನು. ಅಲ್ಲ, ಇರ್ಲಿ, ಅಲ್ಲ, ಯಾಕೆ ನೀವು ಉತ್ತರ ಕೊಟ್ಟಿದ್ದಾಗಲಿ. ನೀವು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ, ಬೆಳ್ಳಾರಿ ಡೆವಲಪ್ ಅಭಿವೃದ್ಧಿ ಬಗ್ಗೆ ಮಾತಾಡಿ. ನೋಡಿ, ಒಂದ್ ಸೆಕೆಂಡ್ ನಾನೇನು ಹುಡುಗ ಇರ್ಬೋದು, ನೀವು ನನ್ನ ಸೀನಿಯರ್. ಇಲ್ಲಿ ಕೇಳಿ, ಹೆಂಗಿರ್ಬೇಕು? ಒಂದ್ ಸೆಕೆಂಡ್, ನಿಮ್ ಹಿಂದೆ ನಡೆದಂತ ನಿಮ್ ಹೆಜ್ಜೆಯಲ್ಲಿ ನಿಮ್ಗೆ ಮಾತಾಡ್ಲಿಕ್ಕೆ ತುಂಬಾ ವಿಚಾರ ಇರಬಹುದು. ಇವತ್ತು 7 ಗಂಟೆಗೆ ಸದನ ಮುಗೀತದೆ. ಜನಾರ್ದನ್ ರೆಡ್ಡಿ ಅವರೇ, 7 o'clock ಸಂಜೆಯಲ್ಲಿ ಮುಗೀತದೆ. ಮತ್ತೆ ನೀವು ಹೋಗುದು ಬೆಳ್ಳಾರಿಗೆ ಅಲ್ವಾ? ನಾಳೆ ಬೆಳಿಗ್ಗೆ ಕೂತ್ಕೊಂಡು ಚಾ ಕುಡಿಕೊಂಡು ಎಷ್ಟು ಹೊತ್ತು ಬೇಕಾದ್ರೆ ನೀವು ಮಾತಾಡಿ, ಏನು ಅಭ್ಯಂತರ ಇಲ್ಲ. ಈಗ ಬೆಳ್ಳಾರಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ. ಏನಾದ್ರು ಕುಡಿಯೋ ನೀರು ಸಮಸ್ಯೆ ಅದ್ರ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ. ಈ ಒಂದು ಘಟನೆ ಬಗ್ಗೆ ಆಗುವಂತ ವಿಚಾರ ಏನ್ ಹಾಗಾಗಿ ಮಾತಾಡ್ದೆ ಅಲ್ಲ ಅಧ್ಯಕ್ಷರೇ, ನೋಡಿ, ಸುಮ್ಮನೆ ಚರ್ಚೆ ಬೇಡ ಬಗ್ಗೆ ಕೂಡ ತಾವು ಪ್ರಸ್ತಾಪ ಮಾಡ್ತೀವಿ. ನೀವು ಕೂತ್ಕೊಳ್ಳಿಗೆ ನಾವು ಯಾರು ಕೂಡ ಅವ್ರು ಮಾತಾಡೋದು ತಗೊಂಡು ನಾವು ಕೆಲಸ ಮಾಡಿಸ್ಕೊಂಡು ಹೋಗುವಂತದ್ದು. ನೀವ್ ಹೇಳಿದ್ರಿ, ನೀವು ನಿನ್ನೆ ಕೂಡ ಹೇಳಿದ್ರಿ, ಇಲ್ಲ ಒಳ್ಳೆ ಆಫೀಸರ್ ನಾವು ಸ್ವಾಗತ ಮಾಡಿದ್ವಿ. ನಿಮ್ಗೆ ಯಾಕೆ ಆವೇಶ? ಫಿನಿಶ್ ಮಾಡಿ. ನಮ್ ಕ್ಲಾರಿಫಿಕೇಶನ್ ನಮ್ಮ ಪಕ್ಷದಿಂದ ನಾವು ಕ್ಲಾರಿಫಿಕೇಶನ್ ಮಾಡೋದು ಬುದ್ಧಿವಂತರು, ಶಕ್ತಿ, ಎಲ್ಲ ತಾಕತ್ತಿದ್ದವ್ರು ಇಲ್ಲಿ ಗೊತ್ತಾಯ್ತಾ? ಇದನ್ನು ನೋಡಿ ಬಂದವ್ರು ಇಲ್ಲಿ ಕೂತ್ಕೊಂಡವ್ರು. ನಮ್ಮ ಮೇಲೆ ಕೂಡ ಎಷ್ಟೋ ಆಗಿದೆ. ಏನೆನ್ಸಿದ್ರಿ ನೀವು ಮಾತ್ರ ಶಕ್ತಿವಂತರು ಬುದ್ಧಿವಂತರು ಅಂತೇಳಿ? ಎಲ್ಲರೂ ಕೂಡ ಶಕ್ತಿ ಇದ್ದವ್ರು ಎಲ್ಲಿದ್ದಾರೆ? ಇಂಥದ್ರಲ್ಲಿ ನೋಡಿ ಬಂದದ್ದು ಇಲ್ಲಿಗೆ. ನಾವು ಮೀನೊಂದು ತಿಂದಿಲ್ಲ ಅಷ್ಟೇ, ಇಲ್ಲಾಂದ್ರೆ ಅದಕ್ಕೆ ಬುದ್ಧಿವಂತರು ಇರ್ತಾ ಇದ್ದಾರೆ. ಫಿನಿಶ್ ಮಾಡಿಬೇಕು. ಆಯ್ತು ಅಧ್ಯಕ್ಷ, ಇಷ್ಟೇ ನನ್ನ ಕಳಕಳಿ. ಕಾಲೇಜ್ ಡೇಸ್ ನಾವೆಲ್ಲ ನೋಡಿ ಬಂದಿದ್ದೇವೆ. ಅವರು ಮಾತಾಡಿದಂತ ಸಂದರ್ಭದಲ್ಲಿ ಆ ಮಾತಿನ ಭರಾಟೆಯಿಂದ ಆ ವೇದಿಕೆ ಮೂಲಕ ಅವ್ರು ಏನ್ ಹೇಳ್ತಾ ಇರ್ತಾರಲ್ಲ, ಅದ್ರ ಬಗ್ಗೆ ಕೂಡ ನಮ್ಮ ಕಾರ್ಯಕರ್ತರಲ್ಲಿ ಬಹಳ ಗೊಂದಲ ಇದೆ. ಕಾರ್ಯಕರ್ತರು ಭಯಭೀತರಾಗಿದ್ದಾರೆ ಬಳ್ಳಾರಿಯಲ್ಲಿ. ಅಂತ ವಾತಾವರಣ ತರಬೇಡಿ ಅಂತ ಹೇಳಿ ಡೆವಲಪ್ಮೆಂಟ್ ಬಗ್ಗೆ ಮನವಿ ಮಾಡ್ತಾ ಇದ್ದೀನಿ ನಾನು. ಅದರಲ್ಲಿ ಏರ್ಪೋರ್ಟ್ ಯಾವಾಗ ಬರ್ತದೆ? ಏರ್ಪೋರ್ಟ್ ಅಧ್ಯಕ್ಷರೇ, ಈಗಾಗಲೇ ಕೂಡ ನಾವು ಹೇಳಿದೀವಿ, ಏರ್ಪೋರ್ಟ್ ನ ಇಲ್ಲೇ
ನಮ್ಮ ಮಂತ್ರಿಗಳ ಏರ್ಪೋರ್ಟ್ ಬಗ್ಗೆ ಹೇಳಿ. ಮತ್ತೆ ಜೀನ್ಸ್ ಫ್ಯಾಕ್ಟರಿ ಯಾವಾಗ ಬರ್ತದೆ? ಜೀನ್ಸ್ ಫ್ಯಾಕ್ಟರಿ ಆಲ್ರೆಡಿ 600 ಎಕರೆ ಈಗ ಆಲ್ರೆಡಿ ನಾವು ಇದನ್ನ ಮಾಡ್ಕೊಂಡಿದೀವಿ. ಅಂದ್ರೆ ಎಷ್ಟು ಬುದ್ಧಿವಂತಿಕೆಯಿಂದ ನಮ್ಮ ಅಧ್ಯಕ್ಷರು ಅದನ್ನ ತಳ್ಳಿಬಿಟ್ರು ನೋಡ್ರಿ. ಹಾಗೆಲ್ಲ ಏರ್ಪೋರ್ಟ್, ಜೀನ್ಸ್ ಫ್ಯಾಕ್ಟರಿ ಇದನ್ನೆಲ್ಲ ಜನ ಆಲ್ರೆಡಿ ಆಗಿದೆ. 600 ಇಂದ 800 ಎಕರೆ ನಾವು ಈಗಾಗಲೇ ಕೂಡ ಅಕ್ವಿಸಿಷನ್ ಮಾಡಿದೀವಿ. ಅಲ್ಲಿ ಕ್ಲಸ್ಟರ್, ಅಲ್ಲಿ ಒಂದು ಒಳ್ಳೆಯ ಜೀನ್ಸ್ ಪಾರ್ಕ್ ಅನ್ನ ಪ್ರಪಂಚಕ್ಕೆ ತೋರಿಸುವಂತದನ್ನ ನಮ್ಮ ರಾಹುಲ್ ಗಾಂಧೀಜಿ ಅವರ ಕನಸನ್ನ ನಾವು ನನಸು ಮಾಡ್ತಾ ಇದೀವಿ. ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ನಮ್ಮ ಮಂತ್ರಿಗಳ ಅವರ ಕನಸನ್ನ ನನಸು ಮಾಡ್ತಾ ಇದೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ನಾವು ಅಲ್ಲಿ ಕೆಲಸ ಮಾಡೋದನ್ನ ಇವ್ರಿಗೆ ಹೇಳಿ ತೋರಿಸಬೇಕಾಗಿಲ್ಲ. ನಮ್ಮ ಕೆಲಸದಲ್ಲಿ ನಾವು ತೋರಿಸ್ತೀವಿ. ನಾವು ನಮ್ಮ ಅಭಿವೃದ್ಧಿಯನ್ನ ನಾವು ಮುಂದೆ ಇಟ್ಕೊಂಡು ನಾವು ಮಾಡ್ತೀವಿ. ಎರಡನೇ ಮಾತಿಲ್ಲ. ನಮ್ಮ ಮಾನ್ಯ ಸಭಾ ಅಧ್ಯಕ್ಷರೇ, ಒಂದೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಮಾನ್ಯ ಗೃಹ ಮಂತ್ರಿಗಳ ಬಗ್ಗೆ ಇವ್ರ ಬಗ್ಗೆ ಅವ್ರು ಹೇಳಿದಾರೆ. ಯಾವುದೇ ರೀತಿಯಾದಂತ ಕೆಟ್ಟೋಗಿಲ್ಲ. ಬಳ್ಳಾರಿ ಬಹಳಷ್ಟು ಶಾಂತಿ ರೀತಿಯಾಗಿದೆ. ಈ ಘಟನೆ ನಡಿಕೂಡ್ದಾಗಿತ್ತು. ನನಗೇನಂದ್ರೆ ಈ ಘಟನೆ ನಡೆದಾಗ ನಮ್ಮಂತವ್ರಿಗೆ ಹೇಳ್ಬಿಟ್ಟಿದ್ರೆ ನಾವು ಸಾಲ್ವ್ ಮಾಡ್ಬಿಡ್ತಿದ್ವಿ ಅಂತೇಳಿ ಮನವಿ ಮಾಡಿದ್ದೆ. ನಾನು ಹೇಳ್ತಾ ಇದ್ದೀನಿ, ನೀವು ಒಂದು ಫೋನ್ ಮಾಡಿ ನಾಗೇಂದ್ರ ಹಿಂಗಿದೆ ಅಂತ ಹೇಳಿದ್ರೆ ನಾನು ಮಾತಾಡಿಲ್ಲ ನಿಮಗೆ ಎಷ್ಟು ಸರಿ ಮಾತಾಡಿ ಅಲ್ಲ. ಈ ವಿಚಾರನ ಯಾಕೆ ಇಷ್ಟು ತಗೊಂಡು ಅಂತ ಹೇಳಿ ಅದರಲ್ಲಿ ಬಹಳ ದೊಡ್ಡ ನಷ್ಟ ಆಗಿರೋದು ವಾಲ್ಮೀಕಿಯ ಈ ಪ್ರಪಂಚಕ್ಕೆ ರಾಮ ಸೀತಾ ಯಾರು, ರಾಮ ಯಾರು, ರಾವಣ ಯಾರು ಅನ್ನುವಂತ ವಿಚಾರನ ಬೆಳಕಿಗೆ ತಂದ ಬಗ್ಗೆ ಒಬ್ಬ ದಲಿತರ ಬಗ್ಗೆನೆ ಆ ವಾಲ್ಮೀಕಿಯ ಒಂದು ಕೆಳಗೆ ನಂಜೇಗೌಡರು ಇದನ್ನ ತಾವು ಕಡದಿಂದ ಕೆಲವು ವಿಚಾರಗಳನ್ನ ಕೇಳಿ. ನನ್ನ ಮಾತಲ್ಲಿ ಬೇರೆ ವೈಯಕ್ತಿಕ ಯಾವುದೇ ಇಲ್ಲ. ನಾನು ಇದನ್ನ ಕ್ಲಾರಿಫೈ ಮಾಡ್ತೀನಿ. ನೋಡಿ, ನನ್ನ ಸೋಲ್ಸೋದು ಬಿಡೋದು ಅದು ಜನತಾ ನ್ಯಾಯಾಲಯದಲ್ಲಿ ಇದ್ದೇ ಇರುತ್ತೆ. ನಮ್ಮ ಹೋರಾಟ ಇದ್ದೇ ಇರುತ್ತೆ. ಹೆಜ್ಜೆ ಹೆಜ್ಜೆಗೂ ಹೋರಾಟ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದನ್ನ ನಾವು ಮಾಡ್ಕೊಂಡು ನಮ್ಮ ಪಕ್ಷ ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ಅವ್ರ ಎಲ್ಲಾ ಚಾಲೆಂಜ್ ಗಳನ್ನ ಕಾಂಗ್ರೆಸ್ ಪಕ್ಷ ಸ್ವಾಗತ. ನಂಜೇಗೌಡರು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.